ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಬ್ಲೌಸಲ್ಲಿ ಕ್ರಾಸ್ ಪಟ್ಟಿಯನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅದು ಸರಳವಾಗಿ ಅಂತ ನಾನು ಇಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ನಾನು ಬ್ಲೌಸನ್ನು ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಕ್ರಾಸ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು. ಕ್ರಾಸ್ ಪಟ್ಟಿಯನ್ನು ಕೂಡ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಲೈನಿಂಗ್ ಬಟ್ಟೆಯನ್ನು ಕ್ರಾಸ್ ಪಟ್ಟಿಯಲ್ಲಿ ಲೈನಿಂಗ್ ಬಟ್ಟೆ 2 ತೊಗೋತೀನಿ ಮತ್ತು ಮೇನ್ ಫ್ಯಾಬ್ರಿಕನ್ನು 1 ತೊಗೋತೀನಿ. ನೋಡಿ, ಈ ರೀತಿ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಮೇನ್ ಫ್ಯಾಬ್ರಿಕ್ ಮೇಲೆ ಮೇನ್ ಫ್ಯಾಬ್ರಿಕ್ ಕ್ರಾಸ್ ಪಟ್ಟಿಯನ್ನು ಇಟ್ಟು ಅದ್ರ ಮೇಲ್ಗಡೆ ನಾವು ಸ್ಟಿಚ್ ಹಾಕೋಬೇಕಾಗತ್ತೆ. ನೋಡಿ, ಕ್ರಾಸ್ ಪಟ್ಟಿ ಮೇನ್ ಫ್ಯಾಬ್ರಿಕ್ ಇದೆ, ಅದ್ರ ಮೇಲೆ ನಾವು ಈ ರೀತಿ ಬ್ಲೌಸ್ ಅದು ಮೇನ್ ಫ್ಯಾಬ್ರಿಕ್ ಈ ರೀತಿ ರಾಂಗ್ ಆಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇವಾಗ ನೋಡಿ, ಇಲ್ಲಿ ಡಾಟನ್ನು ನಾವು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡಿದ್ರೇ ಬ್ಲೌಸ್ ತುಂಬ ನೀಟಾಗಿ ಫಿನಿಶಿಂಗ್ ಆಗಿ ಕೊಡುತ್ತೆ. ಈಗ ಸ್ಟ್ರೇಟಾಗಿ ಒಂದು ಸ್ಟಿಚ್ಚನ್ನು ಹಾಕೋಬೇಕು. ನೋಡಿ, ಈ ರೀತಿ ಕಾಣುತ್ತೆ. ಇಲ್ಲಿ ನೋಡಿ, ಮೇನ್ ಫ್ಯಾಬ್ರಿಕ್ ನಾನು ಸಿಂಗಲ್ ಬಟ್ಟೆಯನ್ನು ತೊಗೊಂಡಿದ್ದೀನಿ ಮತ್ತು ಲೈನಿಂಗ್ ಬಟ್ಟೆ ಡಬಲ್ ತೊಗೊಂಡಿದ್ದೀನಿ. ಈ ರೀತಿ ನಾವು ಈ ರೀತಿ ಕ್ರಾಸ್ ಪಟ್ಟಿಯನ್ನು ಜೋಡಿಸ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಫಿನಿಶಿಂಗಾಗಿ ಫಿಟ್ಟಿಂಗ್ ತುಂಬ ಚೆನ್ನಾಗಿ ಕೂಡುತ್ತೆ. ಹಾಗಾಗಿ ನಾನು ಲೈನಿಂಗ್ ಬಟ್ಟೆ 2 ತೊಗೊತೀನಿ ಮತ್ತು ಮೇನ್ ಫ್ಯಾಬ್ರಿಕ್ 1 ತೊಗೊತೀನಿ. ಈಗ ನೋಡಿ, ಈ ರೀತಿ ಬ್ಲೌಸನ್ನು ನಾವು ಫೋಲ್ಡ್ ಮಾಡ್ಕೋಬೇಕು. ಚೆನ್ನಾಗಿ ರೋಲ್ ಥರ ಫೋಲ್ಡ್ ಮಾಡಿಕೊಂಡು ಈಗ ಇದ್ರ ಮೇಲೆ ಒಂದಕ್ಕೊಂದು ನಾವು ಈ ರೀತಿ ಜೋಡಿಸ್ಕೋಬೇಕು. ನಂತರ ಇದ್ರ ಮೇಲೆ ನಾವು ಒಂದು ಸ್ಟಿಚ್ ಹಾಕೋಬೇಕಾಗತ್ತೆ. ನೋಡಿ, ಈ ರೀತಿ ಸ್ಟಿಚ್ ಹಾಕೋಬೇಕು. ಒಳಗಡೆ ಬಟ್ಟೆಯನ್ನು ಸಿಗಿಸ್ಬಾರ್ದು. ಚೆನ್ನಾಗಿ ಒಳಗಡೆ ಬಟ್ಟೆಯನ್ನು ಹಾಕಿ ಈ ರೀತಿ ನಾವು ಒಂದರ ಮೇಲೆ ಒಂದು ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ನಿಧಾನವಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಬಿಗಿನರ್ಸ್ಗೆ ಇದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಕನ್ಫ್ಯೂಸ್ ಆಗಿರ್ತಾರೆ, ಯಾವ ರೀತಿ ಕ್ರಾಸ್ ಪಟ್ಟಿಯನ್ನು ನಾವು ಸ್ಟಿಚ್ ಮಾಡೋದು ಅಂತ ಕನ್ಫ್ಯೂಸ್ ಆಗಿರುತ್ತಾರೆ. ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ. ಇದು ತುಂಬ ಸುಲಭವಾಗಿ ಜಾಸ್ತಿ ಜನರು ಇದೇ ಟ್ರಿಕ್ಸನ್ನು ಫಾಲೋ ಮಾಡ್ತಾರೆ. ಹಾಗಾಗಿ ಈಸಿಯಾಗಿರುವಂಥ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಕ್ರಾಸ್ ಪಟ್ಟಿ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ನೋಡಿ, ಈ ರೀತಿ ಸ್ಟಿಚ್ ಆದ ನಂತರ ನಾವು ಒಳಗಡೆಯಿಂದ ಈ ರೀತಿ ಬಟ್ಟೆಯನ್ನು ತೆಗಿಬೇಕು. ನಿಧಾನವಾಗಿ ಈ ಬಟ್ಟೆಯನ್ನು ತೆಗಿಬೇಕು. ನೋಡಿ, ಇವಾಗ ಈ ರೀತಿ ಕಾಣುತ್ತೆ. ಇದು ತುಂಬ ಫಿನಿಶಿಂಗ್ ಆಗಿ ನೀಟಾಗಿರುತ್ತೆ ಈ ರೀತಿ ಸ್ಟಿಚ್ ಮಾಡೋದ್ರಿಂದ. ಈಗ ಎಕ್ಸ್ಟ್ರಾ ಏನು ಬಟ್ಟೆ ಇರುತ್ತಲ್ಲ ಅದನ್ನು ನಾವು ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ಎಲ್ಲೂ ಸ್ಟಿಚ್ ಕಾಣೋದಿಲ್ಲ, ಇನ್ವಿಸಿಬಲ್ ಆಗಿರುತ್ತೆ. ಈಗ ಮುಂದ್ಗಡೆ ಕೂಡ ನಾವು ಚೆನ್ನಾಗಿ ಟ್ರಿಮ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ಬರಬೇಕು. ಈಗ ಇದಕ್ಕೆ ಉಕ್ ಮತ್ತು ಐಪಟ್ಟಿ ಕೂಡ ನಾವು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಆ ವಿಡಿಯೋ ಏನಾದರೂ ನಿಮಗೆ ಬೇಕು ಅಂತ ಅನಿಸಿದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.